ಹಾಯ್ ನಮಸ್ಕಾರ ಸುಹಾಸಿನಿ ಕನ್ನಡ ವ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಲಾಸ್ಟ್ ಇಯರ್ ನಾವು ಈ ಸಂಕ್ರಾಂತಿ ಹಬ್ಬನ ಅಮೇರಿಕೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅಮೇರಿಕೆಯಲ್ಲಿ ನಮ್ಮದು ಹಿಂದೂ ಟೆಂಪಲ್ ಹೇಗಿತ್ತು, ನಾವು ಅಲ್ಲಿ ಹಬ್ಬಗಳನ್ನು ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ಅದರದ್ದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ನನ್ನ ಹತ್ರ ಇದೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಆ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಈ ವರ್ಷ ಸಂಕ್ರಾಂತಿ ಹಬ್ಬನ ನಾವು ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಪ್ರತಿ ಸತಿ ಅಮ್ಮನಿಗೆ ಕೇಳಿಬಿಟ್ಟೇ ಮಾಡೋದಾಯಿತು. ಸೊ ಇವಾಗ ಹಬ್ಬದ ದಿವಸ ನಾನು ಮನೆಯಲ್ಲಿ ಒಬ್ಬಟ್ಟು ಮಾಡಿದ್ದೆ. ಇಲ್ಲಿ ಒಬ್ಬಟ್ಟಿಗೆ ಬೇಕಾಗಿರುವಂಥ ಹೂರಣ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ಮತ್ತು ಕಟ್ ರೆಡಿಯಾಗಿದೆ. ಇವಾಗ ಇದನ್ನು ಗ್ಯಾಸ್ ಮೇಲೆ ಬಿಸಿಗಿಡ್ತೀನಿ. ಹಾಗೆ ಕಡಲೆಬೇಳೆ ವಡೆ ಮಾಡ್ತಾಯಿದ್ದೀನಿ, ಮತ್ತು ಹೆಸರುಬೇಳೆ ಕೋಸಂಬರಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಎರಡು ಬೇಳೆಗಳನ್ನು ನಾನು ಬೆಳಿಗ್ಗೆನೇ ನೆನೆಸಿಟ್ಟಿದ್ದೆ. ಸೊ ಮಧ್ಯಾಹ್ನ ಮಾಡೋಷ್ಟರಲ್ಲಿ ನೆನೆಯಲಿ ಅಂತ ಹೇಳಿಬಿಟ್ಟು ಇವಾಗ ಮೊದಲು ನಾನಿಲ್ಲಿ ಕಟ್ಟನ್ನು ಮಾಡ್ತಾಯಿದ್ದೀನಿ. ಆಲ್ರೆಡಿ ನನ್ನ ರೆಸಿಪಿ ಚಾನೆಲಲ್ಲಿ ಕಟ್ ರೆಸಿಪಿನ ಹಾಕಿದ್ದೀನಿ. ಬೇಕಾದರೆ ಅದರದ್ದು ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸುಹಾಸಿನಿ ಇಂಡಿಯನ್ ಫುಡ್ ರೆಸಿಪಿ ಅಂತ ಹೇಳಿಬಿಟ್ಟು. ಇವಾಗ ಕಡಲೆಬೇಳೆ ವಡೆ ಮಾಡೋದಕ್ಕೆ ನಾನಿಲ್ಲಿ ಚಿಕ್ಕದಾಗಿರೋ ಒಂದು ಮಿಕ್ಸರ್ ಜಾರಿಗೆ 1-2 ಇಂಚಷ್ಟು ಹಸಿ ಶುಂಠಿ, 4 ಒಣಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಸೋಂಪು, 1 ಟೀ ಸ್ಪೂನ್ ಜೀರಿಗೆ, ಮತ್ತು 1 ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ವಡೆ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಈ ಮಸಾಲೆಗಳನ್ನು ಹಾಕ್ಕೊಳ್ಳಿ. ಹಾಗೆ 1 ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಈ ಹದಕ್ಕೆ ಇದನ್ನು ರುಬ್ಕೊಳ್ಳಿ. ನೀರು ಹಾಕದೆ ಮೊದಲು ಮಸಾಲಾನ ಈ ಥರ ರುಬ್ಕೊಂಡು ಅದಾದ ನಂತರ ಅದಕ್ಕೆ ನಾನು ನೆನೆಸಿರೋಂಥ ಕಡಲೆಬೇಳೆನ ಹಾಕ್ಕೋತಾ ಇದ್ದೀನಿ. ಕಡಲೆಬೇಳೆನ ಮಿನಿಮಮ್ ಒಂದು 3 to 4 hours ಆದರೂ ನೆನಿಬೇಕು. ಅವಾಗೇ ರುಬ್ಬೋದಕ್ಕೆ ಕೂಡ ಈಸಿ ಆಗುತ್ತೆ, ಮತ್ತು ವಡೆ ಕೂಡ ಚೆನ್ನಾಗಿ ಸಾಫ್ಟಾಗಿ ಬರ್ತವೆ. ಕಡಲೆಬೇಳೆ ಹಾಕಿದ್ಮೇಲೆ ನೋಡಿ ಈ ಹದಕ್ಕೆ ಇದನ್ನು ರುಬ್ಕೋಬೇಕು. ತುಂಬ ಸಣ್ಣನೂ ಇಲ್ಲ, ಹಾಗೆ ತುಂಬ ದಪ್ಪನೂ ಇಲ್ಲ. ಸ್ವಲ್ಪ ಈ ಥರ ತರಿತರಿಯಾಗಿದ್ರೆ ಚೆನ್ನಾಗಿರುತ್ತೆ. ಈ ಥರ ರುಬ್ಕೊಂಡಾದ್ಮೇಲೆ ಇವಾಗ ಒಂದು ಅಗಲ ಇರೋ ಪಾತ್ರೆಗೆ ಇದನ್ನು ಹಾಕಿದ್ದೀನಿ. ಇವಾಗ ಕೈಯಿಂದ ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಉಳಿದಿರೋಂತಹ ಮಸಾಲೆಗಳನ್ನು ಹಾಕೊಳ್ಳೋಣ. ಮೊದಲು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಸೊ ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿನ ಹಾಕ್ಕೋತಾ ಇದ್ದೀನಿ, ಅದು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಕಡ್ಡಿಯಷ್ಟು ಕರಿಬೇವನ್ನು ನಾನು ಕೈಯಿಂದನೇ ಈ ರೀತಿ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ಯಾಕಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ಲ, ಕರಿಬೇವು ಕೂಡ ಫ್ರೈ ಆಗಿರುತ್ತೆ, ಮತ್ತು ಅದು ತಿನ್ನಬೇಕಾದ್ರೆ ಅದ್ರದ್ದು ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಕೈಯಿಂದ ಇದನ್ನು ಮುರಿದ್ಬಿಟ್ಟು ಹಾಕ್ಕೊಳ್ಳಿ. ಅದಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನ್ ಧನಿಯಾ ಪೌಡರನ್ನು ಹಾಕ್ಕೊಂಡು ಇವಾಗ ಇದೆಲ್ಲ ಕೈಯಿಂದನೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಹಾಗೆ ಮಿಕ್ಸ್ ಮಾಡಿಕೊಂಡು ಈ ಹದಕ್ಕೆ ಇದನ್ನು ರೆಡಿ ಮಾಡ್ಕೋಬೇಕು. ನೋಡಿ ಈ ಥರ ನಾವು ಉಂಡೆ ಮಾಡಿದಾಗ ಅದು ಈಸಿಯಾಗಿ ಉಂಡೆ ಆಗಿಬಿಟ್ಟು ನಮಗೆ ತಟ್ಟೋದಕ್ಕೆ ಬರಬೇಕು. ಆ ಹದಕ್ಕೆ ನೀವು ಕಡಲೆಬೇಳೆನ ರುಬ್ಕೊಳ್ಳಿ. ತುಂಬ ದಪ್ಪ ನೀವು ರುಬ್ಕೊಂಡ್ರೆ ನಿಮಗೆ ವಡೆ ತಟ್ಟೋದಕ್ಕೆ ಬರೋದಿಲ್ಲ. ಏನು ಮಾಡ್ಲತ್ತೀರಿ ಗುಬ್ಬಿಗಳೇ? I am making sugarcane and Vishu is making kite, and the kite is not coming out well. It's coming well. Where is your kite? I am making a sugarcane. Khab khab. ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ಅವ್ರು ಏನು ಡ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಹೆಸರುಬೇಳೆದು ಕೋಸಂಬರಿನ ಮಾಡ್ತಾಯಿದ್ದೀನಿ. ಇದು ಕೂಡ ಅಷ್ಟೇ, ಹೆಸರುಬೇಳೆನ 3 hours ನೆನೆಸಿದ್ದೀನಿ ನಾನು. ಅದರಲ್ಲಿ ನೀರೆಲ್ಲ ತೆಗೆದುಬಿಟ್ಟು ಇವಾಗ ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಡುವಂಥ ಹಸಿಮೆಣಸಿನಕಾಯಿ, ತುರಿದಿರೋಂಥ ಕ್ಯಾರೆಟ್ ತುರಿ, ಹಸಿ ತೆಂಗಿನಕಾಯಿ ತುರಿ, ಮತ್ತು ಸೌತೆಕಾಯಿ, ಮತ್ತು ನನ್ನ ಹತ್ರ ಸ್ವಲ್ಪ ದಾಳಿಂಬೆ ಇತ್ತು, ಅದು ಕೂಡ ಹಾಕಿದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ನಿಮ್ಮ ಹತ್ರ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಮೇಲ್ಗಡೆಯಿಂದ ಸ್ವಲ್ಪ ಫ್ರೆಶ್ ಕೊತ್ತಂಬರಿನ ಹಾಕಿ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು, ಕೋಸಂಬರಿ ರೆಡಿ ಆಯಿತು. ಇದು ತುಂಬಾ ಈಸಿ ಮತ್ತು ಹೆಲ್ದಿ ಕೂಡ ಇರುತ್ತೆ. ಇದನ್ನು ನನ್ನ ಮಗಳಿಗೆ ಕೊಟ್ಟರೆ ಸಾಕು, ಹಾಗೆ ತಿಂದುಬಿಡ್ತಾಳೆ. ಅವಳಿಗೆ ಅಷ್ಟು ಇಷ್ಟ ಇದು ಕೋಸಂಬರಿ ಅಂದರೆ. ಪ್ರತಿ ಹಬ್ಬಕ್ಕೆ ನಾನು ಇದು ಕೋಸಂಬರಿ ಮಾಡೇ ಮಾಡ್ತೀನಿ. ನಮ್ಮ ಸೈಡ್ ಇದೆಲ್ಲ ಮಾಡೋದಿಲ್ಲ, ಉತ್ತರ ಕರ್ನಾಟಕ ಸೈಡ್. ಸೊ ಈ ಸೈಡ್ ಎಲ್ಲರೂ ಮಾಡ್ತಾರೆ. ಸೊ ಹಾಗಾಗಿ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಬೆಂಗಳೂರಲ್ಲಿ ಯಾವ ಥರ ಮಾಡ್ತಾರೆ ಅದನ್ನೇ ನಾನು ಕೂಡ ಮಾಡಿದ್ದೀನಿ. ಹಾಗೆ ನನ್ನ ಮಕ್ಕಳಿಗೆ ಕೂಡ ಇದೇ ಥರ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಕೋಸಂಬರಿ ವಡೆ ಇದೆಲ್ಲ ಇರಲೇಬೇಕು ನಮ್ಮ ಮನೆಯಲ್ಲಿ.
ಸೊ ಫೈನಲಾಗಿ ಕೋಸಂಬರಿ ರೆಡಿ ಆಯಿತು ನೋಡಿ, ಎಷ್ಟು ಈಸಿ ಮಾಡೋದು. ಇವಾಗ ಕಟ್ಟು ಕೂಡ ಚೆನ್ನಾಗಿ ಕುದ್ದಿದೆ. ಫೈನಲಾಗಿ ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಮತ್ತು ಹಿಂಗನ್ನು ಹಾಕಿಬಿಟ್ಟು ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಇದು ಸಾರು ಕೂಡ ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ. ನಮ್ಮದು ಉತ್ತರ ಕರ್ನಾಟಕ ಸೈಡ್ ಒಬ್ಬಟ್ಟು ಸಾರು ಅಂತ ಹೇಳಿಬಿಟ್ಟು ಬೇರೆ ಮಾಡ್ತಾರೆ, ಈ ಥರ ಎಲ್ಲ ಮಾಡೋದಿಲ್ಲ ಅವರು. ಸೊ ನಾನು ಬೆಂಗಳೂರು ಸೈಡ್ ಯಾವ ಥರ ಮಸಾಲ ಹಾಕಿಬಿಟ್ಟು ಮಾಡ್ತಾರೆ ಅದೇ ಥರ ಮಾಡಿದ್ದೀನಿ, ತುಂಬಾ ಚೆನ್ನಾಗಾಗುತ್ತೆ. ಸೊ ನಮ್ಮದು ಮಮ್ಮಿ ಪಪ್ಪಾಗೂ ಕೂಡ ಈ ಸಾರು ತುಂಬಾ ಇಷ್ಟ ಆಗುತ್ತೆ. ಸಾರು ಕೂಡ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ನಾನಿಲ್ಲಿ ಹೋಳಿಗೆನ ಮಾಡ್ತಾಯಿದ್ದೀನಿ. ಹೋಳಿಗೆ ಮಾಡೋದಕ್ಕೆ ನಾನಿಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ಏನಿದೆ ಅದನ್ನು ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಳ್ಳೋದು ಅಷ್ಟೇ, ತುಂಬಾ ಈಸಿ ಇದು ಮಾಡೋದು. ಲಾಸ್ಟ್ ಟೈಮ್ ಮಮ್ಮಿ ಬೆಂಗಳೂರು ಬಂದಾಗ ಒಂದು ಸರ್ತಿ ಹೋಳಿಗೆ ಮಾಡಿದರು. ಅವರಿಗೆ ನಾನು ಈ ಅಲ್ಯೂಮಿನಿಯಂ ಫಾಯಿಲನ್ನು ಕೊಟ್ಟಿದ್ದೆ ಮಾಡೋದಕ್ಕೆ. ನಾರ್ಮಲಿ ಅವರು ಊರಲ್ಲಿ ತಗಡನ್ನು ಯೂಸ್ ಮಾಡ್ತಾರೆ. ಸೊ ರೌಂಡ್ ಶೇಪಲ್ಲಿ ಸಿಗುತ್ತೆ, ಅದು ಕೂಡ ಅದನ್ನು ಯೂಸ್ ಮಾಡ್ತಾರೆ. ಇದಕ್ಕೆ ಕಂಪೇರ್ ಮಾಡಿದಾಗ ಅದರಲ್ಲಿ ಎಣ್ಣೆ ಜಾಸ್ತಿ ಬೇಕಾಗುತ್ತಂತೆ. ಸೊ ಇದಕ್ಕೆ ತುಂಬಾ ಕಡಿಮೆ ಎಣ್ಣೆ ಬೇಕಾಯ್ತಂತ ಹೇಳಿದ್ರು. ಸೊ ನಮ್ಮ ಅಮ್ಮಗೆ ಇದು ಇಷ್ಟ ಆಯಿತು ಅಂದರೆ ಅವರು ತಿರ್ಗಾ ಊರಿಗೆ ಹೋಗಬೇಕಾದ್ರೆ ಇನ್ನೂ ಒಂದು ಹೊಸದು ತರಿಸ್ಕೊಂಡು ತೊಗೊಂಡು ಹೋಗಿದ್ದಾರೆ. ಇವಾಗ ಊರಲ್ಲಿ ಯಾವಾಗೂ ಕೂಡ ಹೋಳಿಗೆನ ಮಾಡಬೇಕಾದ್ರೆ ಅವರು ಇದನ್ನೇ ಯೂಸ್ ಮಾಡ್ತಾರಂತೆ. ಅವ್ರಿಗೆ ಮುಂಚೆ ಗೊತ್ತೇ ಇರಲಿಲ್ಲ. ಸೊ ಅವರಿಗೆಲ್ಲ ಇದೆಲ್ಲ ಏನು ಗೊತ್ತಿರೋಂಗಿಲ್ಲ, ಇದು ಈ ಥರ ಅಲ್ಯೂಮಿನಿಯಂ ಫಾಯಿಲ್ ಇರುತ್ತೆ, ಇದರಲ್ಲಿ ಇದೆಲ್ಲ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ನಾನು ಅವರಿಗೆ ಫಸ್ಟ್ ಟೈಮ್ ಹೇಳಿದಾಗ ಅವ್ರಿಗೆ ತುಂಬಾ ಇಷ್ಟ ಆಯಿತು. ಸೊ ಆಲ್ರೆಡಿ ನಾನು ಒಬ್ಬಟ್ಟು ರೆಸಿಪಿನ ನನ್ನ ರೆಸಿಪಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದರೆ ಇದ್ರದ್ದು ಕೂಡ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ತೊಗರಿಬೇಳೆದು ಒಬ್ಬಟ್ಟು ಮಾಡ್ತಾರೆ, ಕಡಲೆಬೇಳೆದು ಕೂಡ ಮಾಡ್ತಾರೆ. ಸೊ ನಾನು ಇವತ್ತು ಕಡಲೆಬೇಳೆ ಒಬ್ಬಟ್ಟನ್ನು ಮಾಡಿದ್ದೀನಿ. ಒಬ್ಬಟ್ಟು ಮಾಡೋದಕ್ಕೆ ಹೂರಣ ಮತ್ತು ಹಿಟ್ಟಿನ ಹದ ಕರೆಕ್ಟಾಗಿರಬೇಕು. ಸೊ ಅಕಸ್ಮಾತ್ ಹೂರಣ ನಿಮ್ಮದು ತುಂಬಾ ತೆಳ್ಳಗಾದರೆ ಅದನ್ನು ನೀವು ಒಂದು ಗ್ಯಾಸ್ ಮೇಲೆ ಒಂದು 2 ನಿಮಿಷ ಅದನ್ನು ಬಿಸಿ ಮಾಡ್ಕೊಳ್ಳಿ, ಆವಾಗ ಹೂರಣ ಗಟ್ಟಿ ಆಗುತ್ತೆ. ಊರಲ್ಲಿ ಆದರೆ ಈ ಸಂಕ್ರಾಂತಿ ಹಬ್ಬನ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಅಂದರೆ 3 ದಿವಸ 3 ಥರದ ಅಡುಗೆಗಳನ್ನು ಮಾಡ್ತಾರೆ. ಸೊ ನಮ್ಮದು ಉತ್ತರ ಕರ್ನಾಟಕ ಸೈಡ್ ಇರೋದರಿಂದ ಒಂದು ದಿವಸ ಅವ್ರು ಸಜ್ಜಿ ರೊಟ್ಟಿ ಮಾಡ್ತಾರೆ, ಒಂದು ಸತಿ ಈ ಥರ ಕಡಲೆಬೇಳೆದು ಹೋಳಿಗೆ ಮಾಡ್ತಾರೆ. ಆದರೆ ಇನ್ನೂ ಒಂದು ದಿವಸ ಶೇಂಗಾದ ಹೋಳಿಗೆ ಕೂಡ ಮಾಡ್ತಾರೆ. ಆದರೆ ನಾನು ನೆಕ್ಸ್ಟ್ ಡೇ ಶೇಂಗಾದ ಹೋಳಿಗೆನ ಮಾಡಿದ್ದೆ. ಹಬ್ಬದ ದಿವಸ ನಾನು ಬರೀ ಹೋಳಿಗೆ ಮಾತ್ರ ಮಾಡಿದ್ದೆ. ಆದರೆ ನನಗೆ ಇಲ್ಲಿ ಸಜ್ಜಿ ಹಿಟ್ಟು ಸಿಗಲಿಲ್ಲ. ಸೊ ಹಾಗಾಗಿ ನಾನು ಸಜ್ಜಿ ರೊಟ್ಟಿ ಮಾಡಲಿಲ್ಲ, ಜಸ್ಟ್ ಬರೀ ಒಬ್ಬಟ್ಟನ್ನು ಮಾತ್ರ ಮಾಡಿದ್ದೆ. ಒಬ್ಬಟ್ಟೆಲ್ಲ ಮಾಡಿದ್ಮೇಲೆ ಉಳಿದಿರುವಂಥ ಹಿಟ್ಟಿಂದ ನಾನು ಚಪಾತಿ ಕೂಡ ಮಾಡಿದೆ. ಸೊ ಒಂದು ಸೈಡ್ ಚಪಾತಿನ ಬೇಯಿಸ್ತಾ ಇದ್ದೀನಿ, ಹಾಗೆ ಇನ್ನೂ ಒಂದು ಸೈಡ್ ನಾನು ಕಡಲೆಬೇಳೆದು ವಡೆನ ಮಾಡ್ತಾಯಿದ್ದೀನಿ. ಅಡುಗೆ ಮಾಡಲ್ಲ, ಅಡುಗೆ ಮಾಡಿರ್ತಿರ್ತೀನಿ. ಅಡುಗೆ ಮಾಡಿ ಡ್ರೆಸ್ ತೋರಿಸಿ ನಿಂದು. ಸೊ ಈ ಸತಿ ಹಬ್ಬಕ್ಕೆ ನಾನು ಅವಳಿಗೆ ಒಂದು ಹೊಸದು ಚೂಡಿದಾರನ್ನು ಹೊಲಿಸಿದ್ದೀನಿ. ಸೊ ಇದು ಪ್ಯೂರ್ ಸಾಫ್ಟ್ ಆಗಿರೋವಂಥ ಕಾಟನ್ ಡ್ರೆಸ್ ಇದೆ, ತುಂಬಾ ಲೈಟಾಗಿದೆ ಕಲರ್ ಇದು. ಆದರೆ ಅವಳು ಈ ಥರದ ಡ್ರೆಸ್ಸನ್ನು ಹಾಕ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಸ್ವಲ್ಪ ಅಭ್ಯಾಸ ಆಗಲಿ ಅಂತ ಹೇಳಿಬಿಟ್ಟು ನಾನು ಅವಳಿಗೆ ಹೊಸದು ಚೂಡಿದಾರನ್ನು ಹೊಲಿಸ್ದೆ. ಆದರೆ 1 ಅವರ್ ಕೂಡ ಹಾಕ್ಕೊಳ್ಳೋದಿಲ್ಲ ಅವಳು. ಸೊ ಇಮಿಡಿಯೇಟ್ಲಿ ಹಾಗೆ ಕಳೆದು ಬಿಡ್ತಾಳೆ. ಸೊ ಇದು ಆಗಿತ್ತು ನಮ್ಮದು ಹಬ್ಬದ ಸಿಂಪಲ್ಲಾಗಿ ಊಟ. ಇದು ಅಮೇರಿಕಾದಲ್ಲಿ ಇರೋವಂಥ ನಮ್ಮದು ಹಿಂದೂ ಟೆಂಪಲ್ ಇದೆ. ಸುತ್ತಲೂ ಎಲ್ಲ ಕಾರ್ ಪಾರ್ಕ್ ಮಾಡೋದಕ್ಕೆ ಕೂಡ ಜಾಗ ಇದೆ. ಜಾಗ ತುಂಬಾ ಚೆನ್ನಾಗಿದೆ. ಮತ್ತು ಈ ಶೆಡ್ಡಲ್ಲಿ ಜಾಸ್ತಿ ಜನ ಬಂದಾಗ ಇಲ್ಲೇ ಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಊಟ ಎಲ್ಲ ಮಾಡ್ತಾರೆ. ಫ್ರಂಟಲ್ಲಿ ಬಸವಣ್ಣ ಇದ್ದಾನೆ ಮತ್ತು ರೈಟ್ ಸೈಡಲ್ಲಿ ನವಗ್ರಹ ಕೂಡ ಇದೆ. ಅಲ್ಲೇ ಇದ್ದಾಗ ನಾನು ಯಾವುದಾದ್ರೂ ಒಂದು ವ್ಲಾಗಲ್ಲಿ ಇದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಯಾವುದೋ ಒಂದು ವ್ಲಾಗಲ್ಲಿ ಇದನ್ನು ತೋರಿಸೋದಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಹಬ್ಬದ ವ್ಲಾಗಲ್ಲಿ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಅಲ್ಲಿ ಸ್ವಲ್ಪ ಬೇಗ ಹೋಗಿದ್ವಿ, ಸೊ ಹಾಗಾಗಿ ಇದನ್ನು ಶೂಟ್ ಮಾಡ್ಕೊಂಡಿದ್ದೆ.
ದೇವಸ್ಥಾನ ಒಂದೇ ಇದ್ದರೂ ಕೂಡ ಅಲ್ಲಿ ಎಲ್ಲ ದೇವರುಗಳನ್ನು ಇಟ್ಟಿದ್ದಾರೆ. ಸೊ ಯಾವ್ಯಾವ ಹಬ್ಬಕ್ಕೆ ಯಾವ ದೇವ್ರದ್ದು ಪೂಜೆನ ಮಾಡಬೇಕು ಆ ದೇವರನ್ನು ತೆಗೆದುಬಿಟ್ಟು ಅವರು ಚೆನ್ನಾಗಿ ಅಲಂಕಾರನ ಮಾಡಿ ಪೂಜೆನ ಮಾಡ್ತಾರೆ. ಅಲ್ಲಿ ವರ್ಷಕ್ಕೆ ಒಂದು 3 ಅಥವಾ 4 ಸರ್ತಿ ಅಷ್ಟೇ ನಾವು ಈ ಥರದ ಸೀರೆಗಳು ಮತ್ತು ನಮ್ಮದು ಇಂಡಿಯನ್ ಬಟ್ಟೆಗಳನ್ನು ಹಾಕ್ಕೊಳ್ಳೋದು. ಸೊ ತುಂಬಾ ಕಡಿಮೆ ನಾವು ಹಾಕ್ಕೊಳ್ಳೋದೈತಲ್ಲ. ಅಲ್ಲಿ ಎಲ್ಲರೂ ಕೂಡ ಒಂದೊಂದು ಅಡುಗೆಗಳನ್ನು ಮಾಡ್ಕೊಂಡು ಬಂದಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಆ ದೇವಸ್ಥಾನಕ್ಕೆ ಹೋದಾಗ ನಾವು ಎಲ್ಲೋ ಇಂಡಿಯಾಕ್ಕೆ ಹೋದ್ವಿ ಅಂತ ಅನಿಸುತ್ತೆ ನಮಗೆ. ಎಲ್ಲ ನಮ್ಮದೇ ಜನ ಇರ್ತಾರೆ. ಸೊ ನಮ್ಮದೇ ಊಟ ನಮ್ಮದೇ ಇರುತ್ತೆ. ಮಕ್ಕಳು ಆಟ ಆಡ್ತಾರೆ, ಕೆಲವೊಂದು ಮಕ್ಕಳು ಹಾಡು ಹಾಡ್ತಾರೆ. ಕೋವಿಡ್ಗಿಂತ ಮುಂಚೆ ಎಲ್ಲರೂ ಅಲ್ಲೇ ಕೂತ್ಕೊಂಡು ಊಟ ಆಯ್ತೆಲ್ಲ ಮಾಡ್ತಾಯಿದ್ವಿ. ಆದರೆ ಕೋವಿಡ್ ಬಂದ ಮೇಲೆ ಎಲ್ಲ ಈ ಥರ ಪಾರ್ಸಲನ್ನು ಕೊಡ್ತಾರೆ. ಸೊ ನಾವೇ ಮನೆಗೆ ಹೋಗ್ಬಿಟ್ಟು ಊಟನ ಮಾಡಬೇಕು. ಸೊ ಫೈನಲಾಗಿ ಇವಾಗ ನಾವು ದೇವಸ್ಥಾನದಿಂದ ಮನೆಗೆ ಹೋಗ್ತಾ ಇದ್ದೀವಿ. ಒಂದು 15 ಮಿನಿಟ್ಸ್ ಡ್ರೈವ್ ಆಗುತ್ತೆ ಮನೆಗೆ ಹೋಗೋದಕ್ಕೆ. ಸೊ ಫೈನಲಾಗಿ ಇವತ್ತಿಂದು ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಕೂಡ ಇವತ್ತಿಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್.